ಆಯೋಜಿಸಲ್ಪಟ್ಟುವ ಗುರುಜಿ ಜೊತೆ ಸತ್ಸಂಗದ ಏನು ಕಾರ್ಯಕ್ರಮ ಇದೆ, ಇವತ್ತು 4ನೇ ದಿನಕ್ಕೆ ಕಾಲಿಡ್ತಾ ಇದೆ. 4ನೇ ದಿನದ ಸತ್ಸಂಗವನ್ನು ನೀವು ಕೇಳ್ತಾ ಇದ್ದೀರಿ. ಸತ್ಸಂಗ ಅಂದರೆ ಏನು, ಸತ್ಸಂಗದ ಲಾಭ ಏನು, ಸತ್ಸಂಗದ ಪರಿಣಾಮ ಮನಸ್ಸಿನ ಮೇಲೆ ಏನಾಗುತ್ತೋ, ಇದು ದೊಡ್ಡ ಸ್ಟೋರಿ ಅದು, ಬಹಳ ಅದು. ಸತ್ಸಂಗ ಅನ್ನೋದಕ್ಕೆ ದೊಡ್ಡ ಸತ್ಸಂಗ. ಈ ನಂಬಿಕೆಯ ಬಗೆಗೆ ನಾವು ಒಂದು 10-15 ಉಪನ್ಯಾಸ ಕೊಡ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ. ನಂಬಿಕೆಯ ಬಗ್ಗೆ ಹಂಗೆ ಸತ್ಸಂಗದ ಬಗ್ಗೆ ಒಂದು 5-6 ಉಪನ್ಯಾಸ ಕೊಡಬೇಕಾಗತ್ತೆ ನಿಮಗೆ. ಅಂದ್ರೆ ನಿಮ್ಮ ಮನದಟ್ಟಾಗ್ತದೆ ಸತ್ಸಂಗ ಯಾಕೆ ಮಾಡಬೇಕು ಅಂತಕೊಂಡು, ಯಾರ ಜೊತೆ ಮಾಡಬೇಕು, ಸತ್ಸಂಗದ ಪರಿಣಾಮ ಏನಾಗುತ್ತೆ ಅನ್ನೋದನ್ನು. ನಾನು ನಿನ್ನೆ ಸತ್ಸಂಗದೊಳಗೆ ನಂಬಿಕೆಯ ಬಗ್ಗೆ ಹೇಳ್ತಾ ಇದ್ದೆ. ನಂಬಿಕೆ ಮನುಷ್ಯನ ಬದುಕಿನೊಳಗೆ ಬಹಳ ಅತಿ ಅವಶ್ಯದವು. ನಮ್ಮ ಬದುಕು ಅಪನಂಬಿಕೆ ಮತ್ತು ನಂಬಿಕೆಗಳ ಮಧ್ಯೆ ಒಲೋಲಾಡ್ತಾ ಇದೆ. ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ, ಅನಿಸೋದಿಲ್ಲ? ನಾ ಕೇಳಿದ ಮೇಲೆ ಅಲ್ಲ ಇವನ್ನ ನಂಬಬೇಕು ಅನಿಸುತ್ತೆ. ಕೆಲವೊಮ್ಮೆ ನಿಮ್ಮ ನಂಬಿಕೆಗೆ ದ್ರೋಹ ಬಗೆತಾರೆ, ಯಾಕಂದ್ರೆ ನಂಬಿದನೋ ಅನಿಸುತ್ತೋ ಅಂಥ ಹೊತ್ತಿನಾಗ ಕನ್ಫ್ಯೂಷನ್ ಶುರುವಾಗುತ್ತೆ. ಗುರುಗಳು ಹೇಳ್ದಂಗೆ ಏನು ನಂಬಬೇಕೋ ಏನು ಬ್ಯಾಡವೋ ಅಥವಾ ಬಿಡಬೇಕೋ ಅನ್ನೋದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಇಂಥ ಕನ್ಫ್ಯೂಷನ್, ಇದಕ್ಕೆ ವಿಭ್ರಮ, ವಿಸ್ಮೃತಿ ಅಂತಾರೆ, ಭ್ರಮ ಅಂತಾರೆ ಇದಕ್ಕೆ ಆ್ಯಕ್ಚುಲಿ. ಇವೆಲ್ಲ ಯಾತಕ್ಕಪ್ಪ? ಟೋಟಲಿ ನಂಬಿಕೆ ಇರಲಿ, ಅಪನಂಬಿಕೆ ಇರಲಿ, ದುಃಖ ಇರಲಿ, ನೋವಿರಲಿ, ನಲಿವಿರಲಿ, ಒಂದೇ ಒಂದು ವಾಕ್ಯ ಬರ್ತದೆ. ಏನಪ್ಪ ಅಂದ್ರೆ, ಇವತ್ತಿನ ನಿಮಗೆ ಎಷ್ಟು ಸಂಕಟ ಅದಾವಲ್ಲ, ಇವತ್ತಿನ ನಿಮಗೆ ಎಷ್ಟು ಸಮಸ್ಯೆ ಅದಾವಲ್ಲ, ಸಮಸ್ಯೆ ಅದಾವಿಲ್ಲ, ಸಂಕಟ ಅದಾವಿಲ್ಲ, ಸಮಸ್ಯೆಗಳಿಲ್ಲದ ವ್ಯಕ್ತಿ ಯಾರೂ ಇಲ್ಲ ಜಗತ್ತಿನೊಳಗೆ. ಹೇಗೆ ನಿಮ್ಮ ಬುದ್ಧನ ಕತೆ ಕೇಳಿದ್ರೆ ನೀವು, ಬುದ್ಧ ಹೀಗೆ ಸತ್ಸಂಗ ಮಾಡೋ ಕಾಲಕ್ಕೇ ಗೌತಮಿ ಅಂತಕ್ಕಂಥ ಹೆಣ್ಮಗಳು ಬರ್ತಾಳೆ. ಗೌತಮಿ ಅಂತ ತಿಳ್ಕೊಂಡು ಆಕೆ ಒಬ್ಬಕ್ಕೆ ಬರೋದಿಲ್ಲ, ಆಕೆಯ ಮಡಿಲೊಳಗೆ ಸತ್ತು ಹೋದ ಆ ಮಗನ ಶವ ಇರ್ತದೆ. ಹೌದಾ? ಎಷ್ಟೋ ವರ್ಷದ ಮೇಲೆ ಹಡೆದಂಥ ಮಗನ ಹಾವು ಕಡೆ ಸತ್ತಿರ್ತಾನೆ. ಭ್ರಾಮೆ, ಭಯಂಕರ ದಿಕ್ಕು ತಪ್ಪದಂಗೆ ಆಗಿರ್ತೈತಿ. ಹಿಂಗೆ ತೊಗೊಂಬಂದು ಬುದ್ಧನ ಮುಂದೆ ಹಾಕ್ತಾಳೆ. ಬುದ್ಧ ಎಲ್ಲರೂ ನಿನ್ನ ಭಗವಾನ್ ಅಂತಾರೆ, ನಿನ್ನಲ್ಲೇ ಭಗವಂತನ ಆ ಚಿತ್ಶಕ್ತಿ ಇದ್ದದ್ದೇ ಖರೆ ಆಗಿದ್ರಪ್ಪ ಅಂದ್ರೆ ನೀ ನನ್ನ ಮಗನ ಬದುಕಿಸು ಅಂದ್ರೆ ನಾನು ದೇವರಂತ ಒಪ್ಕೊತೀನಿ ಅಂತಂತ. ಎಷ್ಟು ಮಜಾ ಆಯಿತು ನೋಡ್ರಿ. ಆವಾಗ ಬುದ್ಧ ಅಂತಾನೆ ಶಾಂತ ಚಿತ್ತದಿಂದ, ಆಕೆ ಗೌತಮಿ ಎಲ್ಲರಿಗೂ ಪರಿಚಯ ಇಲ್ಲ, ಬುದ್ಧನಿಗೂ ಪರಿಚಯ ಇಲ್ಲ. ಗೌತಮಿ ಇದೇನಿದು ಅಂದ. ಇಲ್ಲ, ನನ್ನ ಮಗ ತೀರ್ಕೊಂಡು ಹಾವು ಕೊಡೋದು, ನೀವು ಬದುಕಿಸ್ಬೇಕು ಅಂದ ನಾನು ದೇವರಂತ ಒಪ್ಕೊತೀನಿ, ಅಂದ ನೀನು ಭಗವಂತ ಅಂತ ಒಪ್ಕೊತೀನಿ. ಇಲ್ಲಿಕಂದು ನೀನು ಝೂಟದಿ, ನೀ ಅಲ್ಲವೇ ಅಲ್ಲ, ನೀ ಯೋಗಿನೂ ಅಲ್ಲ, ದೇವರು ಅಲ್ಲ, ಭಗವಾನೂ ಅಲ್ಲ ಅಂತ. ಶಾಂತವಾಗಿರುತ್ತಾಯಿ, ನಿನ್ನ ಮಗನ ಬದುಕಿಸ್ಬೇಕಲ್ಲ, ನಿನ್ನ ಮಗನ ಬದುಕಿಸ್ಬೇಕಲ್ಲ, ಬದುಕಿಸ್ತೀನಿ ಅಂದ. ಸಮಾಧಾನ ಅಲ್ಲಕ್ಕೆ ಏಕದಮ್ ಆಕಿಂದು ಏಕದಮ್ ಟೆನ್ಷನ್ ಕಮ್ಮಿ ಆಗಿಬಿಡ್ತು. ಬದುಕಿಸ್ತೀನಿ ಅಂದ. ಮತ್ತು ಬದುಕಿಸು ಅಂತಂದು. ಸ್ವಲ್ಪ ಬದುಕಿಸ್ಬೇಕಾದ್ರೆ ಒಂದು ಸ್ವಲ್ಪ ನನಗೊಂದು ವಸ್ತು ಬೇಕಂತ. ಏನು? ಸಾಸಿವೆ ಕಾಳು ತೊಗೊಂಬರ್ಬೇಕು. ಯಾರ ಮನೆಗೆ ಹೋಗಿ ಸಾಸಿವೆ ತೊಗೊಂಡು, ಅಯ್ಯೋ ಹೊಂಟೆ ಅಂತ ತಿಳ್ಕೊಂಡು ಹೊಂಟಂತ. ತಡಿ ಅಂದ. ನೀನು ಇಂಥ ಸಾಸಿವೆ ಕಾಳು ತರಬೇಕಲ್ಲ, ಇಂಥ ಮನೆಯಿಂದ ಸಾಸಿವೆ ಕಾಳು ತರಬೇಕಲ್ಲ, ಆ ಮನ್ಯಾಗ ಇವತ್ತಿನವರೆಗೆ ಅದು ಸತ್ತಿರಬಾರ್ದು. ಅಂಥ ಮನೆ ಸಾಸಿವೆ ಕಾಳು ತೊಗೊಂಬ, ಈ ಸದ್ಯ 5 ಮಿನಿಟ್ನ್ಯಾಗ ಅಂದ. ಆಕೆಗೆ ಬುದ್ಧ ಹೇಳಿದ ಮಾತಿನ ಗಾಢತೆ, ಗಾಂಭೀರ್ಯತೆ ಅರ್ಥವೇ ಆಗಲಿಲ್ಲ ಆಕೆಗೆ. ಆಕಿನ ತಲೆಯಾಗಿದ್ದದ್ದು ಮಗನ ಜೀವ ಉಳಿಸ್ಬೇಕಾಗೈತೆ. ಹೋದ್ಲಕ್ಕೆ ಒಂದೇ ಮನೆಗೆ ಹೋದ್ಲು. ಇಡೀ ಊರೇ ಗೊತ್ತಿತ್ತು ಆಕೆಗೆ. ಗೌತಮಿ ಎಲ್ಲರ ಮನೆಗೆ ಭಾಳ ಪರಿಚಿತಲಿದ್ದಕ್ಕೆ. ಯಾಕೆ ಗೌತಮಿ? ಇಲ್ಲ, ನನ್ನ ಮಗ ಸತ್ತಾನ. ಅವ ಏನಂತ? ಹಾಗಿಲ್ಲ, ಬುದ್ಧನ ಕಡೆ ಹೋಗಿನಿ, ಅವ ಸಾಸಿವೆ ಕಾಳು ತೊಗೊಂಬ ಅಂತ ಏನ ಸಾಸಿವೆ ಕಾಳು ತೋರ ತಂಗಿ ಅಂತ ತಿಳ್ಕೊಂಡು. ಹಂಗಲ್ಲ, ನಿಮ್ಮ ಮನ್ಯಾಗ ಯಾರು ಸತ್ತಿರಬಾರ್ದು ಅಂತ. ಅಯ್ಯವ್ವ ಮಾನ್ಯರ ನಮ್ಮ ಮುದ್ದಾದ ಚೀರ್ಕೊಂಡಲ್ಲ ಅಂತಂದು ಮತ್ತೆ ಹೋದ್ ಮುಂದೆ.
ಹಿಂಗೆ ಒಂದು 20-30 ಮನೆ ಅಡ್ಡಾಡ್ತಾಳ ಪ್ರತಿಯೊಬ್ಬರ ಮನ್ಯಾಗೂ ನಮ್ಮ ಚಿಕ್ಕಪ್ಪನ ಮಗ ಸತ್ತಿದ್ದ, ನಮ್ಮ ಅತ್ತಿ ಸತ್ತಾಳ, ನಮ್ಮ ಇಕ್ಕಿ ಸತ್ತಾಳ, ನಮ್ಮ ಅಕ್ಕಿ ಸತ್ತಾಳ, ನಮ್ಮ ಮಾವ ಸತ್ತಾನ. ನೋಡಿ ನೋಡಿ ಕೇಳಿ ಕೇಳಿ ಆಕೆಗೆ ಇದು ಅನಿಸ್ಬಿಡ್ತದೆ. ನೀರಸ ಮನಸ್ಸಿನಿಂದ ಬುದ್ಧನ ಕಡೆ ಬರ್ತಾಳ, ಕೈ ಮುಗಿದು ನಿಲ್ತಾಳ. ಬುದ್ಧ ಖರೇ ನೀ ಭಗವಾನದೇಪ್ಪ ಅಂತ. ಸಾಸಿಕ ತಂದಿನ ಅಂತ ಕೇಳ್ತಾನೆ. ಸಾಸಿಕ ತಂದೇನಂತಾಳ, ಖರೇ ನೀ ಭಗವಾನದೇಪ್ಪ. ಈ ಜಗತ್ನಾಗ ಹೌದು ಬುದ್ಧ, ಸಾಸಿಕಾಳು ಬಿಡು, ನೀ ಎಷ್ಟು ಶಾಣೆ ಅದಿ. ನಾ ಬಂದಾಗ ನನ್ನ ಮಗ ಒಬ್ಬನ ಸತ್ತಾನಂತ ತಿಳ್ಕೊಂಡಿದ್ಯಾ, ಎಲ್ಲರೂ ಸತ್ತಾರೆ. ನಾನು ಒಂದು ದಿವಸ ಆಯ್ತೀನಿ ಅಂತ ನನಗೆ ಈಗ ಗೊತ್ತಾಯ್ತು. ನನ್ನ ಮಗ ಲಘು ಸತ್ತಾನ ಅಷ್ಟ. ಈ ಸತ್ಯವನ್ನು ನನಗೆ ಅರ್ಥ ಮಾಡಿಸಿದ್ಯಲ್ಲಪ್ಪ ನೀನು. ಎಷ್ಟು ಮಜಾ ಆಯ್ತಲ್ಲ. ಈ ಸತ್ಯವನ್ನು ನನಗೆ ಅರ್ಥ ಮಾಡಿಸಿದ್ಯಲ್ಲಪ್ಪ. ಎಲ್ಲರೂ ಸಾಯ್ತಾರ, ಎಲ್ಲರೂ ಒಂದಿಲ್ಲ ಒಂದು ಸಾಯಬೇಕ, ಸತ್ತಾರ. ಆ ಸತ್ಯವನ್ನು ಎಷ್ಟು ಚಂದ ನನಗೆ ತೋರಿಸ್ಬಿಟ್ಟಿಲ್ಲ ಬುದ್ಧ. ಆಯ್ತಪ್ಪ, ನನ್ನ ಮಗನ ದಫನ ಮಾಡಿಬರ್ತೀನಿ, ನಾನು ನಿನ್ನ ಶಿಷ್ಯಳಾಕ್ತೀನಿ. ಎಷ್ಟು ಚಂದದಲ್ಲ ಈ ಕಥೆ. ಈ ದೃಷ್ಟಾಂತನ ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ಸಮಸ್ಯೆ ಮತ್ತು ಸಂಕಟ ಅದಾವಲ್ಲ, ಚಿಟಕಿ ಹೊಡೆದೊಳಗೆ ನಿಮ್ಮ ಸಮಸ್ಯೆ ಸಂಕಟವನ್ನು ನಿವಾರಣೆ ಮಾಡ್ಬೋದು. ಹೆಂಗೆ ಬುದ್ಧ ಸಾವಿಲ್ಲದ ಮನೆ ಸಾಸಿವೆ ಕಾಳು ತೊಂಬ ಅಂತ ಹೇಳಿದ್ದ, ಹಂಗೆ ಸಮಸ್ಯೆಗಳೇ ಇಲ್ಲದ ಮನೆ ಸಾಸಿವೆ ಕಾಳು ತೊಂಬರ್ರಿ ಅಂತ ಹೇಳಿದ್ರೆ ತರ್ಲಿಕ್ಕೆ ಸಾಧ್ಯವಾ? ಹೆಂಗೆ ಸಾವಿಲ್ಲದ ಮನೆಯ ಸಾಸಿವೆ ಕಾಳು ತೊಂಬ ಅಂತ ಹೇಳಿದ ಬುದ್ಧ, ಹಂಗೆ ನಿಮಗೆ ನಾ ಹೇಳ್ತೀನಿ, ಚುಟಿಕೆ ಹೊಡೆದೊಳಗೆ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀನಿ. ನಿಮ್ಮ ಗಂಡ ಮಾತು ಕೇಳೋದಿಲ್ಲ, ನಿಮ್ಗೆ ಇದಾಗೈತೆ, ಯಾರು ಮೋಸ ಮಾಡ್ಯಾರ, ಹಂಗಾಗೈತೆ, ನೌಕರಿ ಸಿಕ್ಕಿಲ್ಲ, ಹೊಲ ಮಾರವಲ್ದ, ಅದು ಆಗಿಲ್ಲ, 102 ಸಮಸ್ಯೆ ಇದಾವಲ್ಲ. ಯಾರು ಮೋಸ ಮಾಡ್ಯಾರ, ಯಾರು ಕೊಟ್ರಕ್ಕೆ ವಾಪಸ್ ಕೊಡವಲ್ದು, ಬಾಡಿಗೆ ಮನೆ ಬಿಡವಲ್ರು, ಇಷ್ಟೆಲ್ಲ ಸಮಸ್ಯೆ ಇದಾವಲ್ಲ. ಒಂದು ಚಿಟಕಿ ಹೊಡೆದಾಗ ಇದಾಗತ್ತ. ಆದ್ರೆ ಒಂದು ಸಮಸ್ಯೆಗಳಿಲ್ಲದ ಮನೆಯ ಸಾಸಿವೆ ಕಾಳು ತೊಗೊಂಬರ್ಬೇಕು. ಸಾಧ್ಯವಾ? ಈಗ ಬರ್ತದ. ಏನು ನಿಮಗೇನು ಸಮಸ್ಯೆ ಅದಾವಲ್ಲ, ನಿಮಗೇನು ಸಂಕಟ ಅದಾವಲ್ಲ, ಇದಕ್ಕೆ ಒಂದೇ ಒಂದು ಕಾರಣ ಅದ. ನಿಮ್ಮ ಸಮಸ್ಯೆಗಳಿಗೆ ಒಂದೇ ಒಂದು ಕಾರಣ ಅದ. ಏನದು ಗೊತ್ತಾ? ಭಗವಂತನನ್ನು ಮರೆತು ಬಿಟ್ಟಿದ್ದು. ಒಂದೇ ಒಂದು ಕಾರಣ, ಭಗವಂತನನ್ನು ಮರೆತು ಬಿಟ್ಟದ್ದು. ಹೇಳಿ, ಎಷ್ಟು ನೆನೆಸ್ತೀರಪ್ಪ? ದಿನಕ್ಕೆ ಎಷ್ಟು ಸರಿ ನೆನೆಸ್ತೀರಿ ಭಗವಂತನನ್ನು? ಹೇಳಿರ್ಬೇಕಾರೆ ಭಗವಂತನನ್ನು ಮರೆತು ಬಿಟ್ಟಿರಿ. ಅದಕ್ಕೆ ಕಾಲ ನೋಡಿದಲ್ಲಿ ಗುಡಿ ಗುಂಡಾರ ಭಯಂಕರದ. ಒಂದು ಊರಾಗ 106 ಗುಡಿ ಇರ್ತಾವೆ. ಒಮ್ಮೆ ಪ್ರಶ್ನೆ ಬರ್ತದೆ, ಎಷ್ಟು ಗುಡಿಗಳ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಂಡು. ಗುಡಿಗಳ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಕ್ಷಣಕ್ಕೂ ನಾವು ಎಲ್ಲಿ ಕಣ್ಣಿಗೆ ಬೀಳ್ತೀವಿ, ಎಲ್ಲಿ ದೇವ್ರನ್ನ ನೋಡ್ತೀವಿ, ದೇವ್ರ ಅದಾನ ಅನ್ನೋದು ಎಚ್ಚರಿಕೆ ಬರಲಿ ಅಂತ ತಿಳ್ಕೊಂಡು ಗುಡಿಗಳದಾವ್ರಿ. ಹೆಜ್ಜೆಗೆ ನಿಮ್ಮ ಮನ್ಯಾಗ ದೇವ್ರ ಜಗಲಿದ್ದದ್ದು ಅದು ಸಂಬಂಧ 20 ಸರಿ ಬರೀ ಲೌಕಿಕದ್ದು ಸಾಯಕ್ಕೆ ಹತ್ತೀರಿ. ದೇವ್ರ ಮನೆ ನೋಡಿದಾಗ, ಪಟಕ್ಕೆ ನೋಡಿದಾಗ ದೇವ್ರದಾನ ನಮಸ್ಕಾರ ಮಾಡ್ತೀವಿ. ಆ ಕ್ಷಣಕ್ಕೆ ಅಷ್ಟೇ. ಹೊರಗಡೆ ಹೋದ ಗುಡಿ ಕಾಣ್ಕೊಂಡು ನಮಸ್ಕಾರ ಮಾಡ್ತಿರಲ್ಲ. ಕನಿಷ್ಠ ಅಷ್ಟರ ಪ್ರಜ್ಞೆ ಬರಲಿ ಅಂತ ತಿಳ್ಕೊಂಡು ಗುಡಿ ಇದ್ದದ್ದು. ಆದ್ರೆ ಇಷ್ಟಿದ್ರೂ ಸಹಿತ, ಇಷ್ಟು ನೆನಪು ಮಾಡಿಕೊಂಡ್ರೂ ಸಹಿತ, ನೆನಪಾಲಿ ಅಂತ ಇಟ್ಟರು ಸಹಿತ ನಾವು ಎಷ್ಟು ಸಲ ನೆನಪು ಮಾಡ್ತೀವಪ್ಪ ಅಂದ್ರೆ 1 ಸಲ ಅಂತೇಳಿ. ನೀವು ಎಂಥ ಮೂರ್ಖತನ ಅಲ್ಲ ನಮ್ಮದು. ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಪರಮಾತ್ಮನ ಮರೆತದ್ದದ, ಪರಮಾತ್ಮನ ಶಕ್ತಿಯನ್ನು ಮರೆತದ್ದದ, ನಮ್ಮನ್ನು ಹುಟ್ಟಿಸಿದಂಥ ಪರಮಾತ್ಮನ ಮರೆತದ್ದದ, ಅವನ ಮೇಲೆ ನಂಬಿಕೆ ಕಳ್ಕೊಂಡದ್ದಕ್ಕದ.
ಇಲ್ಲೇ ನಮ್ಮ ಊರೊಳಗೆ ಆ ಕಡೆ ಬದಾಮಿ ನಾಲ್ಕೇ ಕಡೆ ಹೋದ್ರೆ ಮಾಬೂಸಾನ್ ಗುಡ್ಡ ಅಂತದು, ಮಾಬೂಸಾಬನ ಗುಡ್ಡ ಅಂತಾರೆ ಅದಕ್ಕೆ. ಮಾಬೂಸಾಬನ ಗುಡ್ಡದ ಹಿಂದೆ ಒಂದು 200 ಮೀಟರ್ ಮ್ಯಾಗ ಬಸವಣ್ಣನ ಗುಡಿ ಅದು, ಗುಡ್ಡದ ಮ್ಯಾಗ, ಪೂರ ಗುಡ್ಡದ ಮ್ಯಾಗ. 16 ವರ್ಷ ಅಲ್ಲಿ ನಾನು ಹೋಗ್ತಾ ಇದ್ದೆ. ಅಲ್ಲಿ ದಿವಸ ಮ್ಯಾಗ ಇರೋದು, ದೇವ್ರ ಮುಂದೆ ಕುಂತು ಬಿಡೋದು ಒಬ್ಬನ, ಇಡೀ ಗುಡ್ಡದಾಗ ಒಬ್ಬನ. ಇಲ್ಲಿ ಕಾಣೋದು ಮಾಬೂಸಾನ ಗುಡ್ಡ ಅಂತ ಕಾಣಿಸ್ತದೆ, ಆ ಕಡೆ ಅದು ಬಸವನ ಗುಡಿ ಹತ್ರ ಹೋಗಿ ನಾವು ಧ್ಯಾನ ಮಾಡ್ತಿದ್ದೆ. ಅವತ್ತು ನಾನು ಭಾಳ ಭಾವಕ್ಕಿದ್ದೆ ಆ ಕ್ಷಣಕ್ಕೆ. ನಾ ಏನು ತಪ್ಪು ಮಾಡಿದ್ರೆ ನಾನು ಹೊಡ್ಕೊತಿದ್ದೆ, ಕಪಳಕ್ಕೆ ಹೊಡ್ಕೊತಿದ್ದೆ, ಪನಿಷ್ಮೆಂಟ್ ತೊಗೊತಿದ್ದೆ, ಅಷ್ಟು ಭಾವಕ್ಕಿದ್ದೆ. ಮತ್ತು ಅಷ್ಟು ನಾನು ವೃತ ಪೂಜೆ ಮಾಡ್ತಿದ್ದೆ. 3 ಹೊತ್ತು ಪೂಜೆ, 3 ಹೊತ್ತು ಜಳಕ, ಒಂದು ಊಟ ಮಾಡ್ಬೇಕಾದ್ರೆ ಒಂದು ಇದು 12 ಗಂಟೆ ಅಂತ ಏನು ಸೇವಿಸೋಂಗಿಲ್ಲ. ಕೆಲವೊಮ್ಮೆ ಅಂತೂ ಕೆಲವೊಂದು 5-6 ವರ್ಷ ಊಟ ಮಾಡೋದು ಮಾತಾಡ್ತಿದ್ದಿಲ್ಲ. ಇಂಥ ಅನೇಕ ಋತುಗಳನ್ನು ಮಾಡಿದ್ದೀನಿ. ಅದಕ್ಕೆ ನನಗೆ ಒಂದು ಅತ್ಯದ್ಭುತ ಶಕ್ತಿ ಇತ್ತು ನನ್ನಲ್ಲಿ. 10 ತಾಸು ಸಾಧನೆ ಮಾಡ್ತಿದ್ದೆ. ಬೆಳಗ್ಗೆ 3 ಗಂಟೆಗೆ ಎದ್ರಪ್ಪ ಅಂದ್ರೆ 7 ತಾಸು ಅಂದರೆ 10 ಗಂಟೆ ಮಟ್ಟ ಸಾಧನ, ಸಂಜೆ ಮುಂದೆ 5ರಿಂದ 8 ಮಟ್ಟ ಸಾಧನ, 10-11 ತಾಸು ಸಾಧನೆ ಮಾಡ್ತಿದ್ದೆ. ಅದ್ಭುತವಾದ ಇದಿತ್ತು. ಇರಲಿ, ಈಗ ನಾನು ಹೇಳೋಕೆ ಹೊಂಟದ್ದೇನಪ್ಪ ಅಂದ್ರೆ ಆ ಬಸವಣ್ಣನ ಗುಡಿ ಅಂತ ಹೇಳಿದ್ನಲ್ಲ, ಮಳೆ ಆಗದೆ ಹೋದ್ರು, ಗುಳೇದ ಗುಡ್ಡಕ್ಕೆ ಮಳೆ ಆಗದೆ ಹೋದ್ರಪ್ಪ ಅಂದ್ರೆ ಆ ಬಸವಣ್ಣನ ಗುಡಿಗೆ ಪೂಜೆ ಮಾಡಿ ಪ್ರಸ್ತ ಅಂದ್ರೆ 4 ಮಂದಿ ಊಟ ಹಾಕೋದು, ಪ್ರಸ್ತ ಮಾಡಿಸಿದ್ರೆ ಮಳೆ ಆಗುತ್ತೆ ಅನ್ನೋದು ವಾಡಿಕೆ. ಈ ಊರ ನಂಬಿಕೆ ಅದು. ಹೌದಾ, ಊರ ನಂಬಿಕೆ ಅದು. ಈಗಲೂ ಕೂಡ ಅಲ್ಲಿ ಜನ ನಡ್ಕೊತಾರೆ. ಎಷ್ಟೋ ಸಾರಿ ಮಳೆ ಆಗ್ಲಿಕ್ಕಂದ್ರೆ ಬರಗಾಲ ಬಿದ್ದಾಗ ಅಲ್ಲಿ ಹೋಗಿ ಅಷ್ಟರು ಹೋಗಿ ಒಂದು ಮ್ಯಾಗ ಏರಿ ಅಲ್ಲಿ ಅಡುಗೆ ಮಾಡಿ ಉಣ್ತಾರ, ಊಟ ಮಾಡೋದು. ಏನು ಅನ್ನೋದು ಪವಾಡ ಅದು. ವಿಚಿತ್ರ ಅಂದ್ರೆ ಮಳೆ ಆಗ್ತದೆ. ಒಮ್ಮೆ ಹಿಂಗೆ ಈ 1982 ಆಸುಪಾಸು ಮಳೆ ಆಗಲಿಲ್ಲ. ಎಲ್ಲ ಊರು ಹಿರಿಯರು ಕೂಡಿ, ಎಲ್ಲ ದೇಸಾಯರು ಅವರು ಇವರು ಕೂಡಿಕೊಂಡು ಪಂಚಾಯತ್ ಮಾಡಿ ಮ್ಯಾಗ ಮತ್ತೆ ಇದನ್ನು ಮಾಡೋಣ ಅಂದರು. ಅವರು ಏನು ಪ್ರಸ್ತಾವ ಮಾಡೋಣ ಅಂದರು, ಊರಿಗೆ ಊಟ ಹಾಕೋಣ ಅಂದರು. ಇದು ರಂಗರ ಹೊಡೆದ್ರಪ್ಪ. ಹಿಂಗೆ ಬಸವಣ್ಣದ್ದು ಪ್ರಸ್ತಾವ ಎಲ್ಲರೂ ಬರಬೇಕು ಅಂದ್ಕೊಂಡು ಭಕ್ತಿ ಅದಲ್ಲ. ಎಲ್ಲರೂ ಗುಡ್ಡಕ್ಕೆ ಏರಿದ್ರು ಹೋಗ್ತಾರೆ. ಎಲ್ಲರೂ ಹೊಕ್ಕಿದ್ರು. ಅವಾಗ ಅಲ್ಲೇ ಗೋಪಾಲಪ್ಪನ ಗುಡಿ ಅಂತದೆ ಇಲ್ಲೇ. ಅದಕ್ಕೆ ಆ ಗೋಪಾಲಪ್ಪನ ಗುಡಿ ಹತ್ತಿರ ಒಬ್ಬರದು ಪತ್ತಾರು ಮನೆ ಇತ್ತು. ಅವ್ರ ಮನೆಯಿಂದ ನನ್ನ ಶಿಷ್ಯರು ಅವರು, ಗಂಡ ಹೆಂಡತಿ ಮಗು ಹೊಂಟಿದ್ರು. ಎಲ್ಲರೂ ಹೊಂಟಿದ್ರು. ಆ ಮಗು ಅಂದ್ರೆ ಏನು 8-10 ವರ್ಷದ ಹುಡುಗ. 8-10 ವರ್ಷದ ಹುಡುಗ ಅವ್ರ ಅಪ್ಪಗೆ ಗಂಟು ಬಿದ್ದು ಕೊಡಿ ತೊಗೊಂಡು ಹೊಂಟಿತ್ತು. ಕೊಡಿ ಛತ್ರಿ, ಹೌದಾ, ಛತ್ರಿ ತೊಗೊಂಡು ಹೊಂಟಿತ್ತು. ಅವ ಅಪ್ಪ ಅಂದ ಬಿಸಿಲು ಭಾಳ ಇದೆ, ಅದಕ್ಕೆ ನನ್ನ ಮಗ ಛತ್ರಿ ಕೇರಬೇಕು ಅಂತಂದು. ಅವಾಗ ಎಲ್ಲರೂ ಹತ್ತಾಕತ್ತಿದ್ರು. ಗುಡ್ಡ ಅಲ್ಲಿ ಪ್ಯಾಟರ್ನ್ ಇದಾವೆ, ಹತ್ತಾಕತ್ತಿದ್ರು. ಅಂದರೆ ಎಲ್ಲರೂ ಹತ್ತಾಕತ್ತಿದ್ರು. ಒಬ್ಬವ ಆ ಹುಡುಗ ಛತ್ರಿ ಹಿಡಿದು ಕೇಳಿ ನೋಡಿ, ಯಾಕೋ ಛತ್ರಿ ತೊಗೊಂಡು ಹೊಂಟಿ ಅಂತಂತ ಅಂದ ಆ ಹುಡುಗ. ಅವ್ರ ಪೈಕಿ ಯಾರೋ ಪರಿಚಿತರು. ಆ ಹುಡುಗ ಮುಗ್ಧವಾಗಿ ಏನು ಉತ್ತರಿಸ್ಬೇಕು ಗೊತ್ತಾ? ಏನು ಉತ್ತರಿಸಿದ ಅಂದ್ರೆ, ಹೌದ್ರಿ, ಮತ್ತು ಪ್ರಸ್ತಾವ ಮಾಡಿದರೆ ಮಳೆ ಬರ್ತಂತ ಹೇಳಕತ್ತೇನಿಲ್ಲ, ಮತ್ತು ನಾವು ಪ್ರಸ್ತಾವ ಮಾಡ್ಕೊಂಡು ಬರೋತ್ರಿಗೆ ಮಳೆ ಬಂತಪ್ಪ ಅಂದ್ರೆ ಛತ್ರಿ ಇರಲಿ ಅಂತ ತೊಗೊಂಡು ಹೊಂಟೀನಿ ಅಂದವ. ಒಬ್ಬರು ಛತ್ರಿ ತೊಗೊಂಡಿಲ್ಲ. ಎಷ್ಟು ನಂಬಿದ್ರಿ ಇವರು? ಪ್ರಸ್ತಾವ ಮಾಡಿದ್ರೆ ಮಳೆ ಬರ್ತಂತ ಹೇಳ್ತಾರ, ಬಟ್ ಒಬ್ರವ್ರು ನಂಬ್ಯಾರ. ಅದನ್ನು ನಂಬಿದ್ರೆ ಅವರು ಛತ್ರಿ ಹೋಗ್ಬೇಕಾಗಿತ್ತು ಎಲ್ಲರೂ. ಅರ್ಥ ಆತನ ಹೇಳಿ ಮಾತು. ಅವ್ರ ಮೇಲೆ ಅದು ಆ ಪ್ರಸ್ತಾವ ಮಾಡಿದರೆ ಮಳೆ ಬರುತ್ತನ್ನೋ ನಂಬಿಕೆ ಅವರಲ್ಲಿ ಇದ್ದಿದ್ದೇ ಖರೆ ಆಗಿದ್ರ ಎಲ್ಲರೂ ಛತ್ರಿ ಹೋಗ್ಬೇಕಾಗಿತ್ತು. ಯಾಕಂದ್ರೆ ತೋರ್ಸ್ಕೊಂಬರ್ತೀವಿ ಅಂತ ತಿಳ್ಕೊಂಡು ಯಾರೂ ಒಯ್ದಿರಲಿಲ್ಲ. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಮಳೆ ಬರುತ್ತೆ ಅನ್ನೋದು ನಂಬಿಕೆ ಯಾರ ಮೇಲೆ ಇರಲಿಲ್ಲ. ಗೊತ್ತಾ? ಈ ಥರ ಅರೆನಂಬಿಕೆಯಿಂದ ನಾವು ನಂಬಿದ್ದೀವಿ ಅವ್ರನ್ನ. ಇವತ್ತು ಪ್ರಾರ್ಥನೆಯ ನಿಮಗೆ ಹೆಂಗೆ ಬಿಲೀಫ್ ಥೆರಪಿ ಬಗ್ಗೆ ಹೇಳಿದೆ. ನಂಬಿಕೆ ಚಿಕಿತ್ಸೆ ಅಂತ ಹೇಳಿದ್ನಲ್ಲ, ನಂಬಿಕೆ ಅನ್ನೋದು ಚಿಕಿತ್ಸೆ, ಥೆರಪಿ. ಅದು ಬಿಲೀಫ್ ಥೆರಪಿ ಅಂತಾರೆ. ನಂಬಿಕೆಯನ್ನು ಒಂದು ಚಿಕಿತ್ಸೆ ರೂಪ ತಗೊಳ್ಳೋದು. ಹಂಗೆ ಪ್ರಾರ್ಥನೆಯ ಚಿಕಿತ್ಸೆ ಅಂತಿಕೊಂಡು ನಾವು ಹೇಳ್ತೀವಿ ನಾವು. ಅದಕ್ಕೆ ನಾನು ಬರೆದಂಥ 3ನೇ ಪುಸ್ತಕ ಇದು. ಒಟ್ಟು ಟೋಟಲಿ ಒಂದು 10-12 ಪುಸ್ತಕ ಬರೆದೀನಿ. ಅವಾಗ ಬರೆಯೋ ಹುಚ್ಚು ಭಾಳಿತ್ತು. ಪ್ರಾರ್ಥನಾ ಯೋಗ ಅಂತ ತಿಳ್ಕೊಂಡು
ಇಷ್ಟು ಅದ್ಭುತ ಅದ ಇಲ್ಲಿದು. ಅತ್ಯಂತ ಅನೇಕ ಪವರ್ಫುಲ್ ಶಕ್ತಿಶಾಲಿ ಮಂತ್ರಗಳು, ಶಕ್ತಿಶಾಲಿ ಭಜನೆಗಳು, ಅಂದ್ರೆ ಮನಸ್ಸು ದಂಗಾಗಬೇಕು ಅಂಥ ಮಂತ್ರಗಳು, ಅಂಥ ಶ್ಲೋಕಗಳು, ಭಜನೆಗಳು, ಪ್ರಾರ್ಥನೆಗಳು, ಶ್ಲೋಕಗಳು ಎಲ್ಲ ಅದಾವೆ. ನಾನು ಈ ಪ್ರಾರ್ಥನಾ ಥೆರಪಿ ಬಗೆಗೆ ಸ್ಟಡಿ ಮಾಡಿ 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 ಹೆಕ್ಕಿ ಕೆಲವೊಂದು ಶ್ಲೋಕಗಳನ್ನ ಇದರಲ್ಲಿ ಬರೆದಿದ್ದೀನಿ ನಾನು. ಹೌದಾ? ಅದಕ್ಕೆ ಇವತ್ತು ಪ್ರಾರ್ಥನೆಯ ಕುರಿತು ಹೇಳಿ ನಿಮಗೆ ಪ್ರಾರ್ಥನೆಯನ್ನು ಮಾಡಿಸೋನಿದ್ದೆ. ಆದರೆ ತುಂಬ ಸಮಯ ಬೇಕಾಗತ್ತೆ, ಕನಿಷ್ಠ 2 ತಾಸು ಬೇಕು. ಹೌದಾ? ಸಮಯದ ಅಭಾವದ ಮೂಲಕ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಅನ್ನೋದು ಇವತ್ತು ಹೇಳಿ ಈ ಸತ್ಸಂಗವನ್ನು ಮುಗಿಸೋಣ. ಪ್ರಶ್ನೆ ಬರ್ತದೆ, ಪ್ರಾರ್ಥನೆ ಚಿಕಿತ್ಸೆ ಅಂತ ನಾ ಹೇಳಿದೆ, ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದೆ. ಹಾಗಾದರೆ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು? ಸರಳವಲ್ಲ. ಪ್ರಾರ್ಥನೆ ಬಗ್ಗೆನೇ ಹೇಳ್ತೀನಿ. ಪ್ರಾರ್ಥನೆ ಯಾಕೆ ಮಾಡಬೇಕು? ಪ್ರಾರ್ಥನೆ ಅಂದರೆ ಏನಪ್ಪ? ಹೌದಲ್ಲ? ಪ್ರಾರ್ಥನೆ ಅಂದರೆ ಏನಪ್ಪ ಗೊತ್ತದೆ? ಪ್ರಾರ್ಥನೆ ಅಂದರೆ ಏನು? ದೇವರಿಗೆ ನಮಸ್ಕಾರ ಮಾಡಬೇಕು, ಇಷ್ಟೇ. ಹೋಗಬೇಕು. ಎಸ್. ಹಾಂ, ಏನು ಪ್ರಾರ್ಥನೆ ಅಂದರೆ ಏನು? ಪ್ರೇಯರ್ ಅಂದರೆ ಏನು? ಎಸ್, ಪ್ರಾರ್ಥನೆ ಅಂದರೆ ಮೊರೆ ಹೋಗುವಿಕೆ. ಯು ಆರ್ ರೈಟ್. ಮೊರೆ ಹೋಗುವಿಕೆ, ಭಕ್ತಿಯನ್ನು ಅರ್ಪಿಸುವಿಕೆ, ಸಮರ್ಪಣಾ ಭಾವ. 3 ಥರದಿಂದ ಪ್ರಾರ್ಥನೆ ಮಾಡ್ತಾರೆ ಜನ. ಒಂದು, ಏನಾದರೂ ಕೇಳಿ, ನನಗಿದು ಬೇಕು, ಅದು ಬೇಕು, ಹಂಗಾಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಪ್ರಮೋಷನ್ ಸಿಗಬೇಕು, ಅದು ಇದು ಬೇಕು, 108 ತಮ್ಮ ನಿರೀಕ್ಷೆಗಳನ್ನು, ಅಪೇಕ್ಷೆಗಳನ್ನು ಬೇಕು ಅಂತ ಕೂಡ ಪ್ರಾರ್ಥನೆ ಮಾಡ್ತಾರೆ ಮಂದಿ. ಎಷ್ಟೋ ಮಂದಿ ಹರಕೆನೂ ಬರ್ತಾರೆ. ನನ್ನ ಮಗ ನೌಕರಿ ಸಿಗಬೇಕು ಅಂತಂದು ನಿನಗೆ ದೀನ ನಮಸ್ಕಾರ ಆಗ್ತೀನಿ ಅಂತಾನೆ. ನನ್ನ ಗಂಡಗೆ TB ಆರಾಮತ್ತಪ್ಪ ಅಂತಂದ್ರೆ, ಅವ್ರಿಗೆ ಇದು ಏನು ಕ್ಯಾನ್ಸರ್ ಆರಾಮತ್ತಪ್ಪ ಅಂತಂದ್ರೆ ನಿನಗೆ ತುಲಾಭಾರ ಮಾಡಿಸ್ತೀನಿ. ಬೀಳ್ಕೊಂತಾರಲ್ಲ, ಹರಕೆ ಅಂತಾರ, ಮುಡಿ ಕಟ್ಟುವುದು ಅಂತಾರೆ ಇದಕ್ಕೆ. ಆದ್ರೆ ವಿಚಿತ್ರ ಅಂದ್ರೆ ನಾವು ಎಷ್ಟು ಶುದ್ಧ ಮೂರ್ಖರಿದ್ದೀವಿ ಮತ್ತು ಭಾಳ ನೀಚರದೀವಪ್ಪ ಅಂತ. ನೀಚರದೀವಿ ನಾವು. ದೇವ್ರ ಕೂಡ ಸಹಿತ ನಾವು ಮೋಸ ಮಾಡ್ತೀವಿ. ನಾವು ಹರಕೆ ಹೊತ್ತು ದೇವ್ರ ಕೂಡ ಸಹಿತ ಹರಕೆ ಹೊತ್ತು ಮೋಸ ಮಾಡ್ತೀವ. ಈ ಗುಡ್ಡಾಪುರದ ಆರಂಭ ಹೋಗ್ತಾರೆ, ಎಲ್ಲಮ್ಮ ಗುಡಿಗೆ ಹೋಗ್ತಾರ, ಕೈರಿಲ್ಲ ಸೀರೆ ಕೊಡ್ತೀವಿ ಅಂತ ಬೇಡ್ಕೊಂಡಿರ್ತಾರ. ನನ್ನ ಮಗ ನೌಕರಿ ಸಿಕ್ಕರೆ ಸೀರೆ ಕೊಡ್ತೀವಿ ಅಂತ ಬೇಡ್ಕೊಂಡಿರ್ತಾರ. ಮುಟ್ಸ ಹೋಗ್ತಾರ ಹರಪಿಗೆ. ಎಂಥ ಸೀರೆ ತೊಗೊತಾರಪ್ಪ ಅಂತಂದ್ರೆ 5 ರೂಪಾಯಿ ಸೀರೆ. ದೇವರಿಗೆ ಸೀರೆ ಬೇಕಾಗಿತ್ತೆ ಅಂತ ಕೊಡ್ತಾರೆ. 5 ರೂಪಾಯಿ ಸೀರೆ ಇಟ್ಟಿರ್ತಾರೆ ಅವರು. 5 ರೂಪಾಯಿ ಸೀರೆ ಇನ್ನೂ ಆವತ್ತ 5 ರೂಪಾಯಿ ಸೀರೆ. ಕೆಲವೊಂದು ಆಕಳ ಬೇಕೊಟ್ಟಿರ್ತಾರ, ಹಾಲು ಕೊಲ್ಲಾರ್ದ ಆಕಳ, ಬಡ್ಡ ಆಕಳ ಕೊಡೋದು. ರೊಕ್ಕ ಹಾಕ್ತೇನೆ ಬೇಕೊಂಡಿರ್ತಾರ. ಹರಕ್ಕೆ ಎಲ್ಲ ನೋಟು, ನಡಿಲಾರ ನೋಟ್ ಎಲ್ಲ ಕೂಡಿಸಿಟ್ಟಿರ್ತಾರ. ಒಟ್ಟು ಕೂಡಿಸಿ ಅವತ್ತು ಪುಂಡಿ ಹಾಕ್ತಾರ. ದೇವ್ರಿಗೆ ಸಹಿತ ಮೋಸ ರೀ. ಅದ ನೀವು ಮಾಡಿರ್ಬೇಕು ಬಹುಶಃ. ನೋಡಿ ಮತ್ತೆ ನೆನಪು ಮಾಡ್ಕೋರಿ. ನೋಡಿದ್ದೀರಾ? ಬೇಡ್ಕೊಂತಾರ ಹರಕೆ ಹೊರ್ತಾರ. ಒಂದು ಭಾಗ ಆತಪ್ಪ ಅಂದ್ರೆ, ಕೆಲವು ಮಂದಿ ದೇವ್ರು ಏನಾರ ಕೊಟ್ರಪ್ಪ ಅಂದ್ರೆ ಅದು ಋಣ ತೀರ್ಸಕ್ಕೆ ಪ್ರಾರ್ಥನೆ ಮಾಡ್ತಾರ. ಒಂದು ಬೇಕಂತ ಪ್ರಾರ್ಥನೆ ಮಾಡ್ತಾರ, ಬೇಕಾಗಿದ್ದು ಸಿಕ್ಕರೆ ಋಣ ತೀರ್ಸಕ್ಕೆ ಪ್ರಾರ್ಥನೆ ಮಾಡ್ತಾರ. ಕೆಲವು ಮಂದಿ ಸುಮ್ಮನೆ ಕೊಡು ಬಿಡು ಅಂತ ಸುಮ್ಮನೆ ಮಾಡ್ತಾರೆ, ಆನಂದಕ್ಕಾಗಿ ಮಾಡ್ತಾರೆ. 3 ಥರದ ಪ್ರಾರ್ಥನೆ ಅದ. ಟೋಟಲಿ ಪ್ರಾರ್ಥನಾ ಅಂದ್ರೆ ಬರೀ ಹೋಗುವಿಕೆ, ಕೇಳುವಿಕೆ, ಆರ್ತನಾದದಿಂದ ಬೇಡಿಕೊಳ್ಳುವಿಕೆ, ಪರಮಾತ್ಮನ ಹೈಯರ್ ಕಾನ್ಷಿಯಸ್ನೆಸ್ ಅಂತ. ನಾವು ಒಂದು ಶಕ್ತಿ ಅದ, ನಮ್ಮನ್ನು ಹುಡ್ಸೈತಿ, ನಮ್ಮನ್ನು ಕಾಪಾಡ್ತೈತಿ. ಹೌದಾ? ನಮ್ಮನ್ನು ಇದುವರೆಗೆ ಬದುಕಿಸೈತಿ. ಹೌದಾ? ಅಂಥದ್ದೊಂದು ಶಕ್ತಿಗೆ ಮೊರೆ ಹೋಗುವಿಕೆ, ಇದಕ್ಕೆ ಪ್ರಾರ್ಥನಾ ಅಂತಾರೆ. ಹೌದಾ? ಪ್ರಾರ್ಥನೆ 3 ಪ್ರಕಾರ ಹೇಳಿದೆ. ಹಾಗಾದ್ರೆ ಪ್ರಾರ್ಥನೆ ಯಾಕೆ ಮಾಡಬೇಕಪ್ಪ? ಇನ್ನೂ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಮಾಡಬೇಕು ಅಂದ್ರೆ, ನೀವು ಒಬ್ಬರ ಕಡೆ ಹೋಗ್ತೀರಿ, ಒಬ್ಬರ ಮನೆಗೆ ಹೋಗ್ತೀರಿ, ಅವರೊಂದು ಕಪ್ ಚಹಾ ಕೊಡ್ತಾರೆ. ಒಂದು ವಾಡಿಕೆ ಅದು. ಒಂದು ಕಪ್ ಚಹಾ ಕೊಡ್ತಾರೆ. ಚಹಾ ಕೊಟ್ಕೊಳ್ಳಿ, ಒಂದು ಬಿಸ್ಕಿಟ್ ಕೊಡ್ತಾರೆ. ಚಹಾ ಬಿಸ್ಕಿಟು ಕೊಟ್ಕೊಳ್ಳಿ, ನೀವೇನಂತೀರಿ? ಥ್ಯಾಂಕ್ಸ್ ರೀಪ್ಪ, ಏನು ಬರೇ ಬಂದು ನಿಮ್ದ ಚಹಾ ಕುಡಿಯೋದು ಬಿಸ್ಕಿಟ್ ತಿನ್ನೋದು ಆಗೈತಿ, ನಮ್ಮ ಮನೆಗೆ ಯಾವ ಬರ್ತೀರಿ, ನಮ್ಮ ಮನ್ಯಾಗ ಬಂದು ಆಟ ಇದನ್ನ ಮಾಡ್ಕೊಂಡು ಹೋಗೋದು ಅಂತೀರಿಲ್ಲ?
ಏನು ಸುಮ್ಮನೆ ಕೂಡ ಹಂಗೆ ಬರ್ತೀರೋ? ಇವ್ರು ಹೆಣ್ಮಕ್ಳು ಎಲ್ಲರೂ ಹೋಗ್ತಾರ. ಒಂದು ಅವರು ಪ್ರೇ ಗಂಡ್ಮಕ್ಳಿಗೆ ಏನು ಬೆರಣೆ ಇಲ್ಲ ಅವಕ್ಕೆ. ಹೆಣ್ಮಕ್ಳು ಹೋಗಿ ಕೂಡ ಒಂದು ಜಂಪರ್ ಪೀಸ್ ಕೊಡ್ತಾರೆ, ಕುಂಕುಮ ಹಚ್ಚಿ ಚಹಾ ಕುಡಿಸಿ ಜಂಪರ್ ಪೀಸ್ ಕೊಡ್ತಾರೆ. ಅವರು ಎಷ್ಟು ವಜ್ಜೆ ಮಾಡಿದೆವಾ ನೀನು, ಎಷ್ಟು ವಜ್ಜೆ ಮಾಡಿದೆವಾ, ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾರೆ ಅವರು. ನೀವು ಗಂಡ್ಮಕ್ಳು ಸಾಯಂಕಾಲ ಪೆಗ್ ಹಾಕ್ತಿರಲ್ಲ 30 ml, ನಿಮ್ಮ ಗೆಳೆಯರ ಅಷ್ಟರು ಭಾಳ ಚಂದ ಇರ್ತಾರೆ. ಅವರು ಕರ್ಕೊಂಡೋಗಿ ಇವತ್ತ ಪಾರ್ಟಿಲೇ ಅಂತಾರೆ, ನಡಿ ಅಂತೀರಿ. ಹುಟ್ಟಿದ್ರ ಪಾರ್ಟಿ, ಸತ್ರ ಪಾರ್ಟಿ, ದುಃಖ ಆದ್ರ ಪಾರ್ಟಿ, ಸಂತೋಷ ಆದ್ರ ಪಾರ್ಟಿ, ಒಟ್ಟ ನೆವ ಬೇಕು ನಿಮಗೆ. ಹೋಗ್ತೀರಿ, ನಾ ಕುಡಿಸ್ತೀನಿ ಬಾಲ್ಯ ಅಂತ ಕರ್ಕೊಂಡೋಗಿರ್ತಾನೆ. ಕುಡಿತೀರಿ ದೋಸ್ತ ಥ್ಯಾಂಕ್ಸ್ ಅಂದ್ರೆ ಥ್ಯಾಂಕ್ಸ್. ಬರೀ ನಿಂದ ಕುಡಿಯಕ್ಕೆ ಹತ್ತೀನಿ, ಥ್ಯಾಂಕ್ಸ್. ನಮ್ಮದು ಒಂದು ಕುಡಿಯಾಕಂತ ಥ್ಯಾಂಕ್ಸ್ ಅಂತ ಹೇಳ್ತೀರಿ. ಬಸ್ನಾಗ ಹೊಂಟಿದ್ದೀರಿ, ಬಸ್ನಾಗ ಹೊಂಟಾಗ ಸ್ವಲ್ಪ ಒಂದು ಇಬ್ಬರು ಕುಂತಿರ್ತಾರೆ ಆರಾಮ, ನೀವು ಹುಡ್ಕೊಳ್ಳೆ ಹಿಂಗೆ ಸರಿದು ಕೂಡ್ರಿ ಅಂತಾರೆ. ಅವಾಗ ಏನಂತೀರಿ? ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅಂತೀರಿಲ್ಲ? ಹೌದಾ? ಒಬ್ರು ಯಾರೋ ಪಾರ್ಟಿ ಕೊಡ್ತಾರೆ, ಥ್ಯಾಂಕ್ಸ್ ಹೇಳ್ತೀರಿ. ಚಹಾ ಕೊಡ್ತಾರೆ, ಥ್ಯಾಂಕ್ಸ್ ಹೇಳ್ತೀರಿ. ಏನೋ ಹೆಲ್ಪ್ ಮಾಡ್ತಾರೆ, ಥ್ಯಾಂಕ್ಸ್ ಅಂತೀರಿಲ್ಲೋ? ಇದೊಂದು ಗುಣ, ಇದೊಂದು ಸಂಪ್ರದಾಯ. ನಾ ಅಂತೀನಿ, ಒಂದು ಸಿಗರೇಟ್ ಕೊಟ್ಟರೆ ಥ್ಯಾಂಕ್ಸ್ ಅಂತೀರಿ, ಒಂದು ಪೆಗ್ ಸೆರೆ ಕೊಟ್ಟರೆ ಥ್ಯಾಂಕ್ಸ್ ಅಂತೀರಿ, ಒಂದು ಕಪ್ ಚಹಾ ಕುಡಿದ್ರೆ ಥ್ಯಾಂಕ್ಸ್ ಅಂತೀರಿ. ಮಂದಿಗೆ ದೇವ್ರು ನಿಮಗೇನು ಕೊಟ್ಟಿಲ್ಲ, ದೇವ್ರು ನಿಮಗೇನು ಕೊಟ್ಟಿಲ್ಲ. ಎಂಥ ನೀಚರದಿರಿ ನೀವು. ಒಮ್ಮೆ ಥ್ಯಾಂಕ್ಸ್ ಹೇಳಿದ್ರಿ ನಮಗೆ. ಒಂದು ಸಲ ಆದರೂ ಚಹಾ ಕೊಟ್ಟವ್ರಿಗೆ, ಸಿಗರೇಟ್ ಕೊಟ್ಟವ್ರಿಗೆ, ಸೆರೆ ಕುಡಿಸ್ತವ್ರಿಗೆ ಥ್ಯಾಂಕ್ಸ್ ಹೇಳಿದಂಗೆ ನಿಮ್ಮ ಜೀವ ಕೊಟ್ಟವ್ರಿಗೆ, ಇದುವರೆಗೂ ನಿಮ್ಮನ್ನು ಜೀವಂತ ಇಟ್ಟವ್ರಿಗೆ, ಜೀವ ಕೊಟ್ಟವಂಗ ಜೀವಂತ ಇಟ್ಟವಂಗ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಸಾವು ಎಷ್ಟು ರೂಪದಿಂದ ಬರ್ತದನ. ಹಾವು ಕಡೆ ಸತ್ತವ್ರು ನೋಡಿರಿಲ್ಲ, ಆಕ್ಸಿಡೆಂಟ್ ಆಗಿ ಸತ್ತವ್ರು ನೋಡಿರಿಲ್ಲ, ಪ್ರಭಾದ ಬಿದ್ದು ಸತ್ತವ್ರು ನೋಡಿರಿಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿ ಕಾಲದ ತೊಡಕಾಗಿ ಸತ್ತವ್ರು ನೋಡಿರಿಲ್ಲ, ಚೇರ್ ಕಡೆ ಸತ್ತವ್ರು ನೋಡಿರಿಲ್ಲ, TV ಆಗಿ ಸತ್ತವ್ರು ನೋಡಿರಿಲ್ಲ, ಕ್ಯಾನ್ಸರಾಗಿ ಸತ್ತವ್ರು ನೋಡಿರಿಲ್ಲ. ಇವತ್ತು ನೀವಿನ್ನೂ ಸತ್ತಿಲ್ಲಪ್ಪ ಅಂತಂದ್ರೆ ಯಾರು ಪುಣ್ಯ ಅಂತ ತಿಳ್ಕೊಂಡ್ರಿ ನೀವು ಅಂತೀರಿ? ಅಂದ್ರಿಲ್ಲ? ಒಮ್ಮೆರ ನಡೆಸಿರೇನು? ಒಮ್ಮೆರ ಥ್ಯಾಂಕ್ಸ್ ಹೇಳಿರೇನು? ಎಂಥದ್ದು ಮತ್ತೆ ಇದು ನಿಮಗೇನು ಅನ್ಬೇಕು ಹೇಳ್ರಿ? ಏನು ಅನ್ಬೇಕು ನಿಮಗೆ? ಏನು ಅನ್ಬೇಕು? ಎಂತೆಂಥವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ. ಭಗವಂತ ಏನು ಕೊಟ್ಟ ನಿಮಗೆ? ಏನು ಕಮ್ಮಿ ಕೊಟ್ಟಾನು? ಹೆಂಡತಿ ಕೊಟ್ಟಾನು, ಮಕ್ಕಳನ್ನ ಕೊಟ್ಟಾನು, ಮನೆ ಕೊಟ್ಟಾನು, ಹೊಲ ಇಟ್ಟಾನು, ಬೇಕಾದ ರೊಕ್ಕ ಕೊಟ್ಟಾನು, ನಿಮ್ಮ ಮನಸ್ಸಿಗೆಯಿಂದ ನಿಮ್ಮನ್ನ ಇಟ್ಟಾನ. ಮತ್ತು ಹೆಚ್ಚಾಗಿ ಇದುವರೆಗೆ ನಿಮ್ಮನ್ನು ಸಾಯಿ ಹೊಡೆದಿಲ್ಲ ಅನಿಸುತ್ತಿಲ್ಲ. ನಾ ಹೇಳೋದು ಸರಿ ಐತಿಲ್ಲ? ಇದುವರೆಗೆ ನಿಮ್ಮನ್ನು ಸಾಯ ಹೊಡೆದಿಲ್ಲ. ಈಗ ನೀವು ಸತ್ತು ಹೋಗ್ಬೇಕಾಗಿತ್ತು. ಎಷ್ಟು ಸಾವಿರಾರು ಮಂದಿ ಮಣ್ಣು ಕೊಟ್ಟಿರಿ ಇದ ಕೈಲೇ? ಎಷ್ಟು ಮಂದಿ ಮಣ್ಣು ಕೊಟ್ಟು ಬಂದಿರಿ? ನಿಮಗೆ ಯಾರು ಮಣ್ಣು ಕೊಟ್ಟಿಲ್ಲ. ಇನ್ನು ನಿಮಗೆ ಯಾರು ಮಣ್ಣು ಕೊಟ್ಟಿಲ್ಲ ಇದುವರೆಗಪ್ಪ ಅಂದ್ರೆ ಪರಮಾತ್ಮಂದು ದೇಣಿಗೆ ಅದು. ಮತ್ತು ಯಾಕೆ ಹೇಳೋದಿಲ್ಲ? ಯಾಕೆ ಹೇಳೋದಿಲ್ಲ ಪರಮಾತ್ಮಗೆ ಥ್ಯಾಂಕ್ಸ್? ಯಾಕೆ? ಮೈಯನ್ ಸೊಕ್ಕಲ್ಲ ನಿಮ್ದು? ಸೊಕ್ಕ ಮೈಯಂದ, ಸೊಕ್ಕದ ಮೈ ತುಂಬ ಸೊಕ್ಕದ ನಿಮಗ. ಎಲ್ಲಿ ಸೊಕ್ಕದ, ಎಲ್ಲಿ ಅಹಂಕಾರದ, ಎಲ್ಲಿ ಗರ್ವದ ಪರಮಾತ್ಮನ ದರ್ಶನ ಇಲ್ಲವೇ ಇಲ್ಲ. ಅಲ್ಲಿ ತಿಳ್ಕೊಂಡ್ಬಿಟ್ರಿ. ನಿಮ್ಗೆ ಯಾವಾಗ ಪರಮಾತ್ಮ ನೆನಪು ಬರ್ತಾರಪ್ಪ, ನೃತ್ಯಶೈಲಿ ಒಳಗ, ಸಾಯುವ ಕೊನೆಗಳಿಗೆ ಒಳಗ ಕಣ್ಣಾಗ ಒಂದು ನೀರು ಬರ್ತದ, ಒಂದು ಹನಿ ನೀರು ಬರ್ತದ. ಪರಮಾತ್ಮಗೆ ಬೇಡ್ಕೊಂತೀರಿ, ಪರಮಾತ್ಮ ಹುಟ್ಟಿ 72 ವರ್ಷ ಆಯ್ತು, ನಾ ಏನು ಮಾಡಿದ ತಂದೆ ಅಂತ ಅನ್ಸುತ್ತ ಮನಸ್ಸು. ಆವಾಗ ಏನು ಮಾಡಲಿಲ್ಲಪ್ಪ ಅಂತ ಅಂದ್ಕೊಂಡಾಗ ಕಣ್ಣಾಗ ಒಂದು ನೀರು ಹರಿತೈತಿ. ದೇವರ ವೇಸ್ಟ್ ಬಾಡಿ ಅದು. ನಿಮ್ಮಷ್ಟು ನೀವೇ ಅಂದ್ಕೊತೀರಿ, ವೇಸ್ಟ್ ಬಾಡಿ. ಅವಾಗ ನೆನೆಸ್ತೀರಿ ಪರಮಾತ್ಮನನ್ನು.
ಅಲ್ಲಿವರೆಗೆ ಇಲ್ಲವೇ ಇಲ್ಲ. ಇದ ದಿಮಾಕ್ನಾಗ, ಇದ ಸೊಕ್ಕನಾಗ, ಅದನ್ನು ನೋಡು ಇದನ್ನು ನೋಡು, ಅವಾಗ ಹಂಗನ್ ಯಮ್ನಾಗ ಒದ್ದು ಬಸಳೆ ಮಗನ ಬರೀ ಇದ ಸೊಕ್ಕನಾಗ. ಅದಕ್ಕೆ ಪ್ರಾರ್ಥನಾ ಅಂದರೆ ಮತ್ತೇನಲ್ಲ. ಪ್ರಾರ್ಥನೆ ಅಂದರೆ ಮೊರೆ ಹೋಗುವಿಕೆ. ಎರಡನೇದು ಥ್ಯಾಂಕ್ಸ್ ಗಿವಿಂಗ್ ಟು ದಿ ಗಾಡ್. ಅರ್ಥ ಆತನ? ಮತ್ತು ಪ್ರಾರ್ಥನೆ ಮಾಡಬೇಕು ಬೇಡ? ನಾಳೆ ಮಾಡೋಣ. ಇವತ್ತು ಮಾಡ್ಬೇಕು, ಡೈಲಿ ಮಾಡತ್ತೇನ್ರಿ, ಇನ್ನು ಹೆಚ್ಚಿಗೆ ಮಾಡ್ಬೇಕಾಗಿತ್ತು. ಅದಕ್ಕೆ ಪ್ರಾರ್ಥನೆ ಭಾಳ ಅವಶ್ಯಕತೆ ಅದ. ಮನಸ್ಸು ತುಂಬಿ ಪ್ರಾರ್ಥನಾ ಹೇಳಿದ್ರೆ ಎಷ್ಟು ಕಮ್ಮಿ ಆಕೋರು ಜಡ್ಡಪ್ಪ ಅಂದ್ರೆ ಒಂದೇದು ಮನಸ್ಸು ನಿರಂಬಲಾಗ್ತದೆ. ನಿಮ್ಮ ಜಡ್ಡೆಲ್ಲ ಬಂದಿದ್ದು ಇದರಿಂದ. ಮೈಂಡ್ ಓರಿಯೆಂಟೆಡ್, ಸೈಕೋ ಓರಿಯೆಂಟೆಡ್ ಅಂತಾರೆ ಅದಕ್ಕೆ. 90% ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತಾರೆ ಇದಕ್ಕೆ. ಮನಸ್ಸಿನ ಕಾರಣದಿಂದಾಗಿ ರೋಗ ಬಂದಾವ ನಿಮಗೆ, ಗೊತ್ತದನ? ನಿಮ್ಗೆ ಹೇಂತಿ ದಿನ ಹೊಡ್ಯಾಕೆ ಹತ್ತಾಳ ಮನೆಯಾಗ ಹೇಳಿ ಯಾರ ಮುಂದೆ ಹೇಳ್ತೀರಿ? ಮನೆ ಮುಂದೆ ಒಮ್ಮೊಮ್ಮೆ ಭಾಳ ವಿಚಿತ್ರ ಮಣಿತ ನಾವು. ನಿಮ್ಮ ಒಂದು ಮನೆ ಇರ್ತದ, ಗಂಡ ಹೇಂತಿ ತಿಂತಿರ್ತಾರ. ಗಂಡ ಚಲೋ ಇದ್ರ ಹೇಂತಿ ಹರಿಕಿರ್ತಾಳ. ಹೇಂತಿ ಹರಿಕಿದ್ರ ಗಂಡ ಸಂಭಾಯ್ತಿರ್ತಾನ. ಹೇಂತಿ ಸಂಭಾಯ್ತಾರೆ, ಗಂಡ ಹರಿಕಿರ್ತಾನ. ಗಂಡ ಹರಿಕಿದ್ರೆ ಹೇಂತಿ ಸಂಭಾಯ್ತು. ಹಿಂಗ ಒಬ್ಬರು ಯಾರ ಹರಕಿರ್ತಾರ ಮನ್ಯಾಗ. ಅದು ನಿಮ್ಮ ಪರೀಕ್ಷೆ ಮಾಡಾಕ, ನಿಮ್ಮ ಸೊಕ್ಕ ಮುರಿಯಾಕ. ಇದಕ್ಕೆ ಇನ್ನೊಂದು ಸೊಕ್ಕ ಬರ್ತೈತಿ ನಿಮಗೆ. ಸೊಕ್ಕ ಮುರಿಯಾಕ, ಸೊಕ್ಕ ಮುರಿಯಾಕ ಅಂಥವ್ರನ್ನ ಕೊಡ್ತಾನೆ. ನಿಮ್ಮ ಕರ್ಮ. ಹೌದಾ? ಅಹಂಕಾರ ನಿಮ್ಮ ಸೊಕ್ಕ ಮುರಿದೈತಿ. ಹೌದಾ? ಆ ಹೊತ್ತಿನಾಗ ಯಾರು ಅಂತ ಹೇಳ್ಕೊತೀರಿ? ನಾನು ಹೇಂತ ನಾನು ಹೊಡಿತಾಳೆ ಅಂತಕೊಂಡು ಸಮಾಜದಾಗ ಹೇಳ್ತೀರಿ? ಸಮಾಜದಾಗ ಹೇಳ್ತೀರಿ? ನಿನ್ನ ಮಿತ್ರರ ಮುಂದೆ ಹೇಳ್ತೀರಿ ನನಗೆ ಹೆಂಡತಿ ಪಾಳು ಹೊಡಿತುಗಳಪ್ಪ ಹೊಡಿಸ್ಕೊಂತೀರ? ಮತ್ತು ಕೆಲವೊಂದು ಹೆಂಡತಿ ಕಾಲು ಒತ್ತಾವು, ನಿಮ್ಗೆ ಗೊತ್ತಿಲ್ಲ. ತೆರೆ ಮರೆ ಎಲ್ಲ ಅಕ್ಕವ, ಏನೆಲ್ಲ ಅಕ್ಕವ. ಏನು ಹೊಳಸಾಟ ನಡೀತದೆ ನಮ್ಗೆ ಗೊತ್ತದು. ಹೌದಾ? ಯಾರು ಮುಂದೆ ಹೇಳ್ತೀವಿ? ಮನಸ್ಸಿನಾಗ ಒಂದು ಒತ್ತಡ ಶುರುವಾಗತ್ತೆ. ನಿಮ್ಮ ಮಕ್ಕಳು ಯಾರೋ ಒಬ್ರು ಮುಸಲ್ಮಾನರನ್ನ ಅಲೋ ಮಾಡ್ಯಾರ. ಬಿಡಪ್ಪ ಅಂದ್ರೆ ಇಲ್ಲ ಅವ್ ನಾನು ಬಿಡವಲ್ಲ, ನಿಮಗೆ ಬಿಟ್ರಪ್ಪ ನಿಮ್ಮ ಒಟ್ಟರನ್ನು ಕೊಲ್ತೀನಿ ಅಂತ ಹೇಳ ಹೋಗಿತ್ತು. ಕೇಳ್ತೀರಿ ಅದನ್ನು? ಸಂತೋಷ ಅನ್ಸುತ್ತ? ಹಾಂ, ಹೇ ಚಲೋ ಆತು ಅಂತೀರೇನ? ಬೆಸ್ಟ್ ಆತು ಅಂತೀರೇನ? ಟೆನ್ಷನ್ ಆಗುತ್ತೋ? ಹೆಂಗೆ ಎದುರಿಸ್ತೀರಿ? ಒತ್ತಡ ಶುರುವಾಗುತ್ತೋ ಮನಸ್ಸಿನಾಗ ಒತ್ತಡ. ಅದರದ್ದು ಜಡ್ಡು ಬರ್ತದೆ, ಅಲ್ಲಿ ಡಯಾಬಿಟಿಸ್ ಬರ್ತದೋ, BP ಹೆಚ್ಚಾಗುತ್ತೋ, ಹಾರ್ಟ್ನಾಗ ಒತ್ತಡ ಆಗತ್ತೋ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಅಂತಾರೆ. ಈ ಜಡ್ಡಿ ಹೆಂಗೆ ಹೋಗ್ತದೆ? ಈ ಜಡ್ಡಿ ಹೆಂಗೆ ಹೋಗ್ತದೆ? ನಿಮ್ಮ ಜಡ್ಡಿಗೆ ಕಾರಣ ನಿಮ್ಮ ಹೆಂಡತಿ. ನಿಮ್ಮ ಜಡ್ಡಿಗೆ ಕಾರಣ ಯಾರು? ನಿಮ್ಮ ಹೆಂಡತಿ. ಗುಳಿಗೆ ನುಂಗುದು ಯಾರು? ಗುಳಿಗೆ ನುಂಗೋದು ನೀವು. ಕಾರಣ ಎಲ್ಲೈತಿ? ಮನ್ಯಾಗೈತಿ. ಕಮ್ಮಿ ಆಗೋದು ಹೆಂಗಾಗತ್ತ? ಹಾಂ, ಕಮ್ಮಿ ಆಗತ್ತ? ಆಗುತ್ತಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಸಾಕು, ಮನಸ್ಸು ನಿರಂಬಳಾಗತ್ತೋ, ಭಾಳ ನಿರಂಬಳಾಗತ್ತೋ, ಶಾಂತ ಆಗುತ್ತೋ, ಒತ್ತಡ ಕಮ್ಮಿ ಆಗಿಬಿಡ್ತದ. ಒತ್ತಡ ಯಾವಾಗ ಕಮ್ಮಿ ಆಯ್ತು? BP ಕಮ್ಮಿ ಆಯ್ತು, ಮುಗೀತು. ಅದಕ್ಕೆ ಪ್ರಾರ್ಥನೆ ಅವಶ್ಯಕತೆ ಭಾಳದು. ಇದು ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ಪ್ರಾರ್ಥನಾದಾಗ ಅಷ್ಟು ಅದ್ಭುತ ಶಕ್ತಿ ಐತೆ ಅನ್ನೋದು ಗೊತ್ತಿಲ್ಲ. ನಾ ಹೇಳಿಲ್ಲ? ಪ್ರಾರ್ಥನಾದಾಗ ಎಷ್ಟು ಅದ್ಭುತ ಶಕ್ತಿ ಅದ ನಿಮ್ಗೆ ಗೊತ್ತಿಲ್ಲ. ಅದ್ರಾಗ ಮತ್ತೆ ಹೇಳ್ತೀನಿ ಭಯಂಕರ. ನಂಬಿಕೆಯೊಳಗೆ ಅಷ್ಟು ಶಕ್ತಿ ಅದ, ಪ್ರಾರ್ಥನೆಯೊಳಗೂ ಅಷ್ಟು ಶಕ್ತಿ ಅದು. ಅದನ್ನು ನಾಳೆ ನೋಡ್ಕೊಳ್ಳೋಣಂತೆ. ಯಾಕಂದ್ರೆ ನಾ ಇವತ್ತು ಭಾಳ ಹೇಳ್ಬೋದು, ಬಟ್ ಅದನ್ನು ನೀವು ಅಂದಾಗಲೇ ಸುಖ ಸಿಗುತ್ತೆ. ನಾನು ಇನ್ನೂ 10 ತಾಸು ಹೇಳ್ತೀನಿ ಪ್ರಾರ್ಥನಾ ಹಂಗೆ, ಪ್ರಾರ್ಥನಾ ಹಿಂಗೆ. ಏನಿಲ್ಲ, ನೀವು ಮಾಡಿರಿ, ಅದರ ಆನಂದ ತೊಗೊತೀರಿ. ನಾಳೆಗೆ ಈ ಆನಂದವನ್ನು ನೀವು ಸವಿವರಂತೆ.
ನೀವೇ ಅನ್ಬೇಕು ಅದನ್ನು. ಅದಕ್ಕೆ ಬಸವಣ್ಣವರು ಶರಣರು ಹೇಳ್ತಾರೆ, ತಾ ಮಾಳಪ ಪೂಜೆಯನು, ತಾ ಮಾಳಪ ಪೂಜೆಯನು, ತಾನುಂಬ ಊಟವನು, ತಾನುಂಬ ರತಿ ಸುಖವನು. ನಿಮ್ಮ ಹೆಂಡತಿ ಕೂಡ ಏನು ಸರಸ್ಸಲ್ಲಾಪ ಆಡ್ತೀರಿ, ರತಿ ಕ್ರೀಡೆ ಆಡ್ತೀರಿ, ಪೂಜೆ ಮಾಡ್ತೀರಿ, ಊಟ ಮಾಡ್ತೀರಿ, ನೀವೇ ಮಾಡಬೇಕು, ಮತ್ತೊಬ್ಬರ ಕಡೆಯಿಂದ ಮಾಡ್ಸೋಕ್ಕಾಗೋದಿಲ್ಲ. ಆಗತ್ತೇನು? ನನಗೆ ಅಶಕ್ತಿ ಅದ, ನಾನು ಹೆಂಡತಿಗೂ ನಿಮ್ಮ ಕುಂಬ ಅಂತೀನಿ ನೋಡಿ, ಯಾರ ಸಾಧ್ಯತೆನು? ಎಷ್ಟು ಚಂದ ಹೇಳ್ಯಾರ. ತಾನುಂಬ ಊಟವನು, ನೀವು ಹೊಟ್ಟೆ ಹಸದಿಲ್ಲ, ನೀವು ಊಟ ಮಾಡೋ ಸ್ವಲ್ಪ ನಾವು ಹೊಟ್ಟೆ ಹಸತಿ ಅಂತೀರೇನು? ಸ್ವಲ್ಪ ಊಟ ಮಾಡಿ ನೀವು, ಯಾಕೆ ನಾವು ಹೊಟ್ಟೆ ಹಸತಿ ಅಂದ್ರೆ ಹೆಂಗಾಗತ್ತದು? ಹಾಂ, ನನಗೆ ಪುಣ್ಯ ಬೇಕಾಗೈತಿ, ಸ್ವಲ್ಪ ಪೂಜೆ ಮಾಡ್ತೀರ, ನಮ್ಮ ಮನೆಗೆ ಬಂದು ಅಂತೀರೇನು? ಎಷ್ಟು ಚಂದ ಹೇಳ್ಯಾರ್ರಿ. ಮೂರೇ ಮೂರು, ತಾನುಂಬ ಊಟವನು, ತಾ ಮಾಲ್ಪ ಪೂಜೆಯನು, ತಾನುಂಬ ರತಿ ಸುಖವನ್ನು ತಾನೇ ಅನುಭವಿಸಬೇಕಲ್ಲದೆ, ತಾನೇ ಮಾಡಬೇಕಲ್ಲದೆ ಮತ್ತಾರಿಂದಲೂ ಮಾಡಿಸಲಾಗುವುದು ಕಣ. ಎಷ್ಟು ಚಂದಲ್ಲ. ಅದಕ್ಕೆ ಪ್ರಾರ್ಥನೆ ನೀವು ಮಾಡ್ರಿ, ನಾ ಕೇಳ್ತೀನಿ ಅನ್ನೋಂಗಿಲ್ಲ, ನೀವು ಮಾಡಬೇಕು, ನೀವು ಮಾಡಬೇಕು. ನಾಳೆ ತಯಾರಾಗಿರ್ರಿ. ಪ್ರಾರ್ಥನೆ ಎಷ್ಟು ಚಂದ ಇರ್ತದೆ ಅಂದ್ರೆ ಆನಂದ ಅನ್ನಿಸ್ತದೆ. ಓಂಕಾರದ ಮೂಲಕ ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಶ್ರೀ ಗುರುದೇವ್. ಕಣ್ಮುಚ್ಚ್ರಿ.